ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಲ್ಲು ಅರ್ಜುನ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಈ ನಟ ಥಿಯೇಟರ್ಗೆ ಬಂದಾಗ ಇನ್ನಷ್ಟು ಭದ್ರತೆ ನೀಡಬೇಕಾಗಿತ್ತು. ಸಿನಿಮಾದಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಬರುತ್ತೆ, ಆದಾಯ ಮಾತ್ರ ಬೇಕು, ಭದ್ರತೆ ಕೊಡೋದಕ್ಕೆ ಸರ್ಕಾರಕ್ಕಾಗಲ್ವಾ ಅಂತ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಪರಿಹಾರ ಕೊಟ್ಟಿದ್ದಾರೆ ಅಂತ ಆರ್ ಅಶೋಕ್ ಮೆನ್ಷನ್ ಮಾಡಿದ್ದಾರೆ. ಇನ್ನಷ್ಟು ಭದ್ರತೆ ಕೊಡಬೇಕಿತ್ತು ಅಂತ ನ್ಯಾಚುರಲಿ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟರ್ಗೆ ಹೋಗಿದ್ದೇ ತಪ್ಪಾದ್ರೆ, ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂತ ಬಂದೋಬಸ್ತನ್ನ ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ ಪೊಲೀಸ್ ಹಾಕಕ್ಕೆ ಏನ್ ದಾಡಿ? ನಿಮ್ಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ ಆ ಸಿನಿಮಾದಲ್ಲಿ. ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದ್ರೆ 30% ಆದಾಯ ಅಂದ್ರೂ 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನ ನಿಯೋಗ ಮಾಡಿದ್ರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು, ಆದ್ರೆ ಜನಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನಿನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ತಿರ್ಗಾ ಅವರ ಯಜಮಾನ ಅವರೇ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಲ್ಲು ಅರ್ಜುನ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಈ ನಟ ಥಿಯೇಟರ್ಗೆ ಬಂದಾಗ ಇನ್ನಷ್ಟು ಭದ್ರತೆ ನೀಡಬೇಕಾಗಿತ್ತು. ಸಿನಿಮಾದಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಬರುತ್ತೆ, ಆದಾಯ ಮಾತ್ರ ಬೇಕು, ಭದ್ರತೆ ಕೊಡೋದಕ್ಕೆ ಸರ್ಕಾರಕ್ಕಾಗಲ್ವಾ ಅಂತ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಪರಿಹಾರ ಕೊಟ್ಟಿದ್ದಾರೆ ಅಂತ ಆರ್ ಅಶೋಕ್ ಮೆನ್ಷನ್ ಮಾಡಿದ್ದಾರೆ. ಇನ್ನಷ್ಟು ಭದ್ರತೆ ಕೊಡಬೇಕಿತ್ತು ಅಂತ ನ್ಯಾಚುರಲಿ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟರ್ಗೆ ಹೋಗಿದ್ದೇ ತಪ್ಪಾದ್ರೆ, ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂತ ಬಂದೋಬಸ್ತನ್ನ ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ ಪೊಲೀಸ್ ಹಾಕಕ್ಕೆ ಏನ್ ದಾಡಿ? ನಿಮ್ಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ ಆ ಸಿನಿಮಾದಲ್ಲಿ. ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದ್ರೆ 30% ಆದಾಯ ಅಂದ್ರೂ 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನ ನಿಯೋಗ ಮಾಡಿದ್ರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು, ಆದ್ರೆ ಜನಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನಿನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ತಿರ್ಗಾ ಅವರ ಯಜಮಾನ ಅವರೇ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಲ್ಲು ಅರ್ಜುನ್ ಅವರನ್ನ ನಟ ಉಪೇಂದ್ರ ಭೇಟಿ ಮಾಡಿದ್ದಾರೆ. ಈ ಎಲ್ಲಾ ಪ್ರಕರಣ ಆದ ನಂತರ ಹಿನ್ನೆಲೆಯಲ್ಲಿ ಸ್ಟಾರ್ ನಟ ರಿಲೀಸ್ ಆದ ಬಳಿಕ ಬುದ್ಧಿವಂತ ಹೋಗಿ ಐಕಾನಿಕ್ ಸ್ಟಾರ್ ನ ಮೀಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ನಟ ಉಪೇಂದ್ರ ಭೇಟಿ ಮಾಡಿದ್ದಾರೆ. ತಲೆಮಾರುಗಳಿಂದ ಅವ್ರಿಗೆ ಫ್ರೆಂಡ್ಶಿಪ್ ಇರತ್ತೆ. ಜೊತೆಗೆ ಸಾಕಷ್ಟು ವರ್ಷ 20-25 ವರ್ಷ ಚಿತ್ರರಂಗದಲ್ಲಿ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಚೆನ್ನಾಗಿ. ಹಾಗಾಗಿ ನಟ ಉಪೇಂದ್ರ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ರಿಲೀಸ್ ಆದ ನಂತರ ಅಂದ್ರೆ ಎಷ್ಟು ಡ್ರಾಮ್ಯಾಟಿಕ್ ಆಗಿ ಇತ್ತು ಇಡೀ ಪ್ರಕರಣ ಅನ್ನೋದನ್ನ ನಾವು ನೆನ್ಪು ಮಾಡ್ಕೊಳ್ಬಹುದು. ಅದೆಲ್ಲ ನಡೆದ ನಂತರ ಇದೀಗ ಸ್ಯಾಂಡಲ್ವುಡ್ ನ ಮತ್ತೊಬ್ಬ ಬುದ್ಧಿವಂತ ನಟ ಉಪೇಂದ್ರ, ನಿರ್ದೇಶಕ, ನಟ, ಹಿರಿಯ ನಟ ಅಂತ ಹೇಳ್ಬೋದು. ಉಪೇಂದ್ರ ಇದೀಗ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿದ್ದಾರೆ.
ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಜನ ಬಂದು ಭೇಟಿ ಮಾಡ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ. ಅವರ ಹಿತೈಷಿಗಳು, ವೆಲ್ ವಿಷರ್ಸ್ ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಬ್ಬ ನಟನಿಗೆ ತನ್ನ ಚಿತ್ರ, ಅದರಲ್ಲೂ ಬಹುನಿರೀಕ್ಷಿತ ಚಿತ್ರ ಬಿಡುಗಡೆಯಾದ ಈ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆಯೋದಿದೆಯಲ್ಲ, ಅವರು ಅರೆಸ್ಟ್ ಆಗುವಂತದ್ದು, ಅದರಲ್ಲೂ ನೇರವಾಗಿ ಅವರು ಭಾಗಿಯಾಗಿರೋದಂತಹ ಒಂದು ಪ್ರಕರಣ, ಕಾಲ್ ತುಳಿತದಂತಹ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೊತೆಗೆ ಜೈಲಿನಲ್ಲಿ ಒಂದು ದಿನ ಕಳೆದು, ಹೆಚ್ಚು ಕಮ್ಮಿ ಆಗಿದ್ರೆ 14 ದಿನ ಕಳಿಬೇಕಾಗಿತ್ತು, ಅವ್ರಿಗೆ ಬೇಲ್ ಸಿಕ್ಕಿರ್ಲಿಲ್ಲ ಅಂತಂದಿದ್ರೆ, ಅನಂತರ ಡ್ರಾಮ್ಯಾಟಿಕ್ ಆಗಿ ಬೇಲ್ ಸಿಕ್ಕಿ ಈಗ ಬಿಡುಗಡೆಯಾಗಿ ಮನೆಗೆ ಬಂದಿರತಕ್ಕಂಥದ್ದು, ಇವೆಲ್ಲ ಪ್ರಕರಣಗಳು ಸಾಕಷ್ಟು ಪ್ರಮುಖ ಆಗುತ್ತೆ, ಅವ್ರಿಗೆ ಮ್ಯಾಟರ್ ಆಗುತ್ತೆ ತುಂಬಾ ಈ ಪ್ರಕರಣಗಳು. ಜೊತೆಗೆ ಅವರ ವೆಲ್ ವಿಷರ್ಸ್ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ದರ್ಶನ್ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ, ಸೆಲೆಬ್ರಿಟಿ ಆಗಿರೋದು ಸುಲಭ ಅಲ್ಲ ಅಂತ, ಇಂಥ ಪ್ರಕರಣಗಳನ್ನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ಅಂತ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರೋಜಾ ಮನು ಪಾಟೀಲ್ ಕನೆಕ್ಟ್ ಆಗಿದ್ದಾರೆ. ರೋಜಾ, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ? ಎಸ್ ಶ್ರೀಲಕ್ಷ್ಮಿ, ಉಪೇಂದ್ರ ಅವರು ಯುಐ ಸಿನಿಮಾದ ಪ್ರಚಾರಕ್ಕಾಗಿ ಹೈದರಾಬಾದ್ಗೆ ತೆರಳಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಲಹರಿ ವೇಲು ಅವರು ಕೂಡ ಅವ್ರ ಜೊತೆಯಲ್ಲಿ ಇರ್ತಾರೆ. ಅವರು ಇಬ್ರು ಕೂಡ ಅಲ್ಲು ಅರ್ಜುನ್ ಅವ್ರನ್ನ ಮೀಟ್ ಮಾಡಿರುವಂತದ್ದು, ಅಂದ್ರೆ ಒಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡಿರ್ತಾರೆ. ದೊಡ್ಡ ಮಟ್ಟದಲ್ಲಿ ಯುಐ ಒಂದು ಪ್ರಚಾರ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನೆನೆ ಕೂಡ ಮಾಧ್ಯಮ ಮಿತ್ರರನ್ನ ಇಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ರು, ಒಂದಷ್ಟು ಯುಐ ಸಿನಿಮಾದ ಬಗ್ಗೆ ಮಾತುಕತೆ ಚರ್ಚೆಯನ್ನು ಕೂಡ ಆಡಿದ್ರು. ಸೊ ಅದೇ ವಿಚಾರವಾಗಿ ಹೈದರಾಬಾದ್ಗೆ ತೆರಳಿರ್ತಾರೆ. ಸೊ ಅಲ್ಲಿ ಮಾಧ್ಯಮ ಮಿತ್ರರನ್ನ ಭೇಟಿ ಮಾಡಿ ಒಂದಷ್ಟು ಸಿನಿಮಾದ ಬಗ್ಗೆ ಮಾತುಕತೆ ಚರ್ಚೆಯನ್ನ ಆಡಿ ಅದಾದ ನಂತರ ಅಲ್ಲು ಅರ್ಜುನ್ ಅವ್ರನ್ನ ಮೀಟ್ ಮಾಡಿರುವಂತದ್ದು. ಹಾಗೆ ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಹಗ್ಗನ್ನ ಕೊಡ್ತಾರೆ. ಅವ್ರ ಜೊತೆಗೆ ಲಹರಿ ವೇಲು ಕೂಡ ಇದ್ದಾರೆ, ಬಟ್ ಜಾಸ್ತಿಯಾಗಿ ಏನು ಮಾತನಾಡೋದಿಲ್ಲ, ಜಸ್ಟ್ ಹಾಗೆ ಒಂದು ಹಗ್ಗ ಕೊಟ್ಬಿಟ್ಟು ಹಾಗೆ ಮೂವ್ ಆಗ್ತಾರೆ. ಸೊ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿರುವಂತಹ ವಿಚಾರ ಆಗಿರ್ಬೋದು, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಅವರ ಅಭಿಮಾನಿಯೊಬ್ರು ಕಾಲ್ ತುಳಿತದಿಂದ ಸಾವನ್ನಪ್ಪಿರುವಂತದ್ದು. ಸೊ ಇದಕ್ಕೆ ಅಲ್ಲು ಅರ್ಜುನ್ ಅವರು ಏನ್ ಮಾಡ್ಬೇಕು? ಸೊ ಅವ್ರದ್ದು ತಪ್ಪೇನು ಇಲ್ಲ, ಬಟ್ ಪೊಲೀಸ್ನವರು ಅವ್ರಿಗೆ ಮುಂಚೆನೆ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಹೋಗಬಾರ್ದು, ಒಂದು ತುಂಬಾ ಕ್ರೌಡ್ ಇದೆ, ಅಲ್ಲಿ ಹೋದ್ರೆ ಅಹಿತಕರ ಘಟನೆಗಳು ಆಗಬಹುದು, ಅಂದ್ರೆ ಕಾಲ್ ತುಳಿಕ ಒಳಗಾಗಬಹುದು ಅಥವಾ ಫ್ಯಾನ್ಸ್ ಕ್ರೌಡ್ ಜಾಸ್ತಿ ಆಗ್ಬಹುದು. ಈ ರೀತಿಯಾದಂತಹ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೊಟ್ಟರು ಕೂಡ ಅಲ್ಲು ಅರ್ಜುನ್ ಅವರು ಅಲ್ಲಿ ಹೋಗಿರ್ತಾರೆ ಅನ್ನುವಂತಹ ಒಂದು ರೀಸನ್ ಇಂದಾಗಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸೊ ಉಪೇಂದ್ರ ಅವರು ಭೇಟಿ ಮಾಡಿದ್ದಾರೆ, ಮಾತನಾಡುತ್ತಿದ್ದಾರೆ, ಒಂದು ಪ್ರೀತಿಯ ಹಗ್ಗನ್ನ ಕೊಟ್ಟಿದ್ದಾರೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ರೋಜಾ ಡೀಟೇಲ್ಸ್ಗಾಗಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಲ್ಲು ಅರ್ಜುನ್ ಅವರನ್ನ ನಟ ಉಪೇಂದ್ರ ಭೇಟಿ ಮಾಡಿದ್ದಾರೆ. ಈ ಎಲ್ಲ ಪ್ರಕರಣ ಆದ ನಂತರ ಹಿನ್ನೆಲೆಯಲ್ಲಿ ಸ್ಟಾರ್ ನಟ ರಿಲೀಸ್ ಆದ ಬಳಿಕ ಬುದ್ಧಿವಂತ ಹೋಗಿ ಐಕಾನಿಕ್ ಸ್ಟಾರ್ ನ ಮೀಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ನಟ ಉಪೇಂದ್ರ ಭೇಟಿ ಮಾಡಿದ್ದಾರೆ. ತಲೆಮಾರುಗಳಿಂದ ಅವ್ರಿಗೆ ಫ್ರೆಂಡ್ಶಿಪ್ ಇರತ್ತೆ, ಜೊತೆಗೆ ಸಾಕಷ್ಟು ವರ್ಷ 20-25 ವರ್ಷ ಚಿತ್ರರಂಗದಲ್ಲಿ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಚೆನ್ನಾಗಿ. ಹಾಗಾಗಿ ನಟ ಉಪೇಂದ್ರ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ರಿಲೀಸ್ ಆದ ನಂತರ ಅಂದ್ರೆ ಎಷ್ಟು ಡ್ರಾಮ್ಯಾಟಿಕ್ ಆಗಿ ಇತ್ತು ಇಡೀ ಪ್ರಕರಣ ಅನ್ನೋದನ್ನ ನಾವು ನೆನ್ಪು ಮಾಡ್ಕೊಳ್ಬಹುದು. ಅದೆಲ್ಲ ನಡೆದ ನಂತರ ಇದೀಗ ಸ್ಯಾಂಡಲ್ವುಡ್ ನ ಮತ್ತೊಬ್ಬ ಬುದ್ಧಿವಂತ ನಟ ಉಪೇಂದ್ರ, ನಿರ್ದೇಶಕ, ನಟ, ಹಿರಿಯ ನಟ ಅಂತ ಹೇಳ್ಬೋದು, ಉಪೇಂದ್ರ ಇದೀಗ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿದ್ದಾರೆ.